ಭಟ್ಕಳ ತಾಲೂಕಿನ ವೆಂಟಾಪುರ ಅಳ್ವಿಕೊಡಿ ನದಿಯಲ್ಲಿ ಚಿಪ್ಪಕಲ್ಲಿನ ಮೀನುಗಾರಿಕೆಯಲ್ಲಿ ಒಂದೇ ಕುಟುಂಬದ 11 ಮಂದಿಯ ದಾರುಣ ಸಾವಿನ ಈ ನೋವನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅಗಲಿದ ಆತ್ಮಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ಈ ದುಃಖದ ಕ್ಷಣದಲ್ಲಿ ಸಮಸ್ತ ಕುಟುಂಬದವರಿಗೂ ಸಮುದಾಯದವರಿಗೂ ದೇವರು ನೋವನ್ನು ಭರಿಸುವ ಶಕ್ತಿ ನೀಡಲಿ. ಮೃತರಾದ ಎಲ್ಲ ಆತ್ಮಗಳಿಗೆ ಚಿರಶಾಂತಿ ಹಾಗೂ ಸದ್ಗತಿ ದೊರಕಲಿ. ಓಂ ಶಾಂತಿ. ಅಂದು 24/6/2026 ಆದಿತ್ಯವಾರ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಚಿಪ್ಪಕಲ್ಲಿನ ಮೀನುಗಾರಿಕೆಗೆ ತೆರಳಿದ ಶಿರಾಲಿಯ ಬಡ ಕುಟುಂಬ ವರ್ಗದ 14 ಜನರು ಸುಮಾರು 12 ಗಂಟೆಗೆ ಕೆಲಸ ಮುಗಿಸಿ ಮರಳುವಾಗ ಒಮ್ಮೆಲೆ ನೀರು ಸಮುದ್ರದಿಂದ ಅಬ್ಬರದ ರೀತಿಯಲ್ಲಿ ಬಂತು. ನದಿ ದಾಟಲಾಗದೆ ಮುಳುಗಿದ್ರು ಎಂದ್ರೆ ನನ್ನಿಂದ ನಿಜವಾಗ್ಲೂ ನಂಬಲು ಸಾಧ್ಯವಾಗಲಿಲ್ಲ. ಹಾಗೆ ನಾನು ಅಳ್ವಿಕೊಡಿ ನದಿ ತೀರ ಹಾಗೂ ಸರ್ಕಾರಿ ಆಸ್ಪತ್ರೆಯ ಮೃತದೇಹದ ವೀಕ್ಷಣೆ ನಂತರ ಸ್ವಲ್ಪ ಗಂಭೀರವಾಗಿ ಯೋಚಿಸಿದೆ. ಅಂದು ರಾತ್ರಿ ಪೂರ್ತಿ ನಾನು ಕನವರಿಸಿದ್ದೇ ಜಾಸ್ತಿ. ಯಾಕೆ ದೇವರು ಇಂಥ ಕ್ರೂರವಾದ ಸಾವನ್ನು ತಂದೊಡ್ಡಿದೆ? ನಮ್ಮ ಬದ್ಧ ವೈರಿಗಳಿಗೂ ಕೂಡ ಇಂಥ ಸಾವು ಬರಬಾರದು. ಅದೆಷ್ಟೋ ಮಕ್ಕಳು ತಾಯಿ ತಂದೆ ಇಲ್ಲದೆ ಅವರ ನೋವು ಅವರ ಕನಸು ಒಂದೇ ಸಮನೆ ವೆಂಟಾಪುರ ನದಿಯಲ್ಲಿ ಕೊಚ್ಚಿ ಹೋದಂತಾಗಿದೆ. ನಾನು ಅದೆಷ್ಟೋ ಹಿರಿಯರಲ್ಲಿ, ಅಲ್ಲಿನ ಭಾಗದ ಜನರಲ್ಲಿ ಆ ನದಿಯ ಬಗ್ಗೆ ಕೇಳಿದೆ. ಆದರೆ ಯಾರೊಬ್ಬರು ಕೂಡ ಹಿಂದೆಂದೂ ಈ ರೀತಿಯ ಘಟನೆ ಆಗಲಿಲ್ಲ, ಒಂದು ದೋಣಿ ಕೂಡ ಮುಗಿಸಿ ಈ ರೀತಿಯಾಗಿ ಯಾರು ಸಾಯಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಹಿರಿಯರು ಹೇಳಿದರು. ನಂತರ ನನಗೆ ನಾನೇ ಸಾಕಷ್ಟು ಪ್ರಶ್ನೆಯನ್ನು ಕೇಳಿಕೊಂಡೆ. ಹೀಗೆ ಹುಡುಕುತ್ತಾ ಹೊರಟ ನನಗೆ ವೆಂಕಟಾಪುರ ನದಿಯ ಸಂಪೂರ್ಣ ಚಿತ್ರಣವನ್ನು ತೆಗೆದುಕೊಂಡೆ. ಕೆಲವು ಕಾರಣಗಳಿಂದ ನಾವು ಹೊರಬಂದು ಇದ್ರ ಬಗ್ಗೆ ನಾವು ಒಂದು ತನಿಖೆಗೆ ಆಗ್ರಹಿಸಬೇಕು. ಯಾಕೆಂದ್ರೆ ಇಂದು ನಾವೆಲ್ಲ ಸತ್ತವರ ಆತ್ಮಕ್ಕೆ ಶಾಂತಿ ಕೋರುತ್ತಿದ್ದೇವೆ, ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇವೆ. ಆದ್ರೆ ಯಾಕೆ ಇದ್ರ ಮೂಲ ಕಾರಣ ಹುಡುಕಬಾರದು? ನಿಷ್ಕಲ್ಮಶವಾಗಿ ತನಿಖೆ ಆಗಬೇಕಿದೆ. ನಮ್ಮ ಭಟ್ಕಳ ಅಂದ್ರೆ ಒಂದು ರೀತಿ ವಿಸ್ಮಯ ನೋಡಿ. ಇಲ್ಲಿಯ ಸಾವುಗಳಿಗೆ ನ್ಯಾಯ ಸಿಗುವುದಿಲ್ಲ. ಹಾಗೆ ನೋಡಿದ್ರೆ ಉದಾಹರಣೆಗೆ ಡಾಕ್ಟರ್ ಚಿತ್ತರಂಜನ್ ಸರ್ ಇರ್ಬೋದು, ಹಾಗೆ ನಮ್ಮ ತಿಮ್ಮಪ್ಪ ನಾಯ್ಕರ ಸಾವಿಗೆ, ಹಾಗೆ ಸಹೋದರಿ ಯಮುನಾ ನಾಯ್ಕ ಸಾವಿಗೆ ಕೂಡ ಇಂದಿಗೂ ಕೂಡ ನ್ಯಾಯ ಸಿಗ್ಲಿಲ್ಲ. ಆದ್ರೆ ಈ ದುರಂತಕ್ಕಾದ್ರೂ ತನಿಖೆ ಆಗ್ಬೇಕಿದೆ. ಅಗಲಿದ ಆತ್ಮಗಳಿಗೆ ನ್ಯಾಯ ಸಿಗಲಿ. ಸಂತ್ರಸ್ತ ಕುಟುಂಬದ ಮಕ್ಕಳಿಗೆ ಉತ್ತಮ ಜೀವನ ಕಟ್ಟಿಕೊಡುವಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲೋಣ. ತಪ್ಪಿತಸ್ಥರಿಗೆ ಮುಂದಿನ ದಿನಗಳಲ್ಲಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕಿದೆ. ಮತ್ತೊಮ್ಮೆ ಆ ಅಗಲಿದ ಆತ್ಮಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ಓಂ ಶಾಂತಿ.